ಪೀಠದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ. ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ಬಾಲರಾಮನ ವಿಗ್ರಹ ಇದು. ಅಯೋಧ್ಯೆ ಗರ್ಭಗುಡಿ ಪೀಠದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ಬಾಲರಾಮನ ವಿಗ್ರಹ, 51 ಇಂಚಿನ ಬಾಲರಾಮನ ವಿಗ್ರಹ ಕಂಗೊಳಿಸ್ತಾ ಇದೆ. ಈ ಫೋಟೋ ಈಗ ಸಿಕ್ಕಿರುವಂತದ್ದು 51 ಇಂಚಿನ ಬಾಲರಾಮನ ವಿಗ್ರಹದ ಫೋಟೋ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ವಿಗ್ರಹ. ರಾಮನ ಬಲಭಾಗದಲ್ಲಿ ಹನುಮಂತ, ಎಡಭಾಗದಲ್ಲಿ ಗರುಡ. ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರವನ್ನ ಬಿಂಬಿಸುವಂತಹ ಕೆತ್ತನೆಗಳಿವೆ. 51 ಇಂಚಿನ ಬಲರಾಮನ ವಿಗ್ರಹದ ಫೋಟೋ ಈಗ ಸಿಕ್ಕಿದೆ. ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ಬಾಲರಾಮನ ವಿಗ್ರಹ ಇದು. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ವಿಗ್ರಹ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ರಾಮನ ಬಲಭಾಗದಲ್ಲಿ ಹನುಮಂತ, ಹಾಗೆ ಎಡಭಾಗದಲ್ಲಿ ಗರುಡ. ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರವನ್ನ ಬಿಂಬಿಸುವಂತಹ ಕೆತ್ತನೆಗಳು ಕಂಡುಬಂದಿದೆ. ಒಟ್ಟು 51 ಇಂಚಿನ ಬಾಲರಾಮನ ವಿಗ್ರಹ ಕಂಗೊಳಿಸ್ತಾ ಇದೆ. ಇನ್ನು ಬಾಲರಾಮನ ಮೇಲ್ಗಡೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ರಾಮನ ನೆತ್ತಿ ಮೇಲೆ ಸೂರ್ಯ ವಂಶದ ಪ್ರತೀಕ ಇದೆ. ಇದೇ ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ರಾಮನ ಬಲಭಾಗದಲ್ಲಿ ಹನುಮಂತ, ಎಡಭಾಗದಲ್ಲಿ ಗರುಡ. ಈ ರೀತಿಯ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರವನ್ನ ಬಿಂಬಿಸುವಂತಹ ಕೆತ್ತನೆಯನ್ನ ಮಾಡಲಾಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋವನ್ನ ನೋಡ್ತಾ ಇದ್ದೀರಾ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ 51 ಇಂಚಿನ ಬಾಲರಾಮನ ವಿಗ್ರಹ ಇದು. ಸಾಕಷ್ಟು ವಿಶೇಷತೆಗಳಿದೆ. ಬಾಲರಾಮನ ಮೇಲ್ಗಡೆ ನೀವು ನೋಡಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಹಾಗೆ ರಾಮನ ನೆತ್ತಿ ಮೇಲೆ ಸೂರ್ಯ ವಂಶದ ಪ್ರತೀಕ ಇದೆ. ಬಲಗೈಯಲ್ಲಿ ಬಿಲ್ಲು, ಎಡಗೈಯಲ್ಲಿ ಬಾಣ ಹಿಡಿದಿರುವಂತಹ ಭಂಗಿಯ ವಿಗ್ರಹ ಇದು. ಕಾಲಿಗೆ ಗೆಜ್ಜೆ ತೊಟ್ಟಿರುವಂತಹ ರಾಮ ಹೊಯ್ಸಳ ಶೈಲಿಯ ಆಭರಣದ ಕೆತ್ತನೆಯನ್ನ ಮಾಡಲಾಗಿದೆ. ಉತ್ತರ ಭಾರತ ಶೈಲಿಯಲ್ಲಿ ಧೋತಿ ಒಟ್ಟಿರುವಂತಹ ರಾಮ. ಬಿಲ್ಲು ಬಾಣ ಶಿಲೆಯಲ್ಲಿ ಕೆತ್ತಲಾಗಿದೆ. ಬಂಗಾರದ ಬಿಲ್ಲು ಬಾಣ ಇಡಲಾಗುತ್ತೆ. ಈಗ ಬಲಗೈಯಲ್ಲಿ ಬಿಲ್ಲು, ಹಾಗೆ ಎಡಗೈಯಲ್ಲಿ ಬಾಣ ಹಿಡಿದಿರುವಂತಹ ಭಂಗಿಯಲ್ಲಿ ವಿಗ್ರಹ ಇದೆ. ನಂತರ ಇಲ್ಲಿ ಬಂಗಾರದ ಬಿಲ್ಲು ಬಾಣವನ್ನ ಇಡಲಾಗುತ್ತೆ. 5 ವರ್ಷದ ಬಾಲಕನ ಭಂಗಿಯಲ್ಲಿ ಬಾಲರಾಮನ ವಿಗ್ರಹ ಇರುವಂಥದ್ದು. 51 ಇಂಚಿನ ಎತ್ತರವನ್ನ ಹೊಂದಿದೆ ಈ ವಿಗ್ರಹ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ವಿಗ್ರಹ ಇದು. ರಾಮನ ಬಲಭಾಗದಲ್ಲಿ ಹನುಮ, ಎಡಭಾಗದಲ್ಲಿ ಗರುಡ. ಈ ರೀತಿ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರ ಬಿಂಬಿಸುವಂತಹ ಕೆತ್ತನೆಯನ್ನ ಮಾಡಲಾಗಿದೆ. ಇದೇ ಫೋಟೋ 51 ಇಂಚಿನ ಬಾಲರಾಮನ ವಿಗ್ರಹದ ಫೋಟೋ ಇದು. ಸಾಕಷ್ಟು ವಿಶೇಷತೆಯನ್ನ ಹೊಂದಿದೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ವಿಗ್ರಹ ಇದು. ವಿಷ್ಣುವಿನ ದಶಾವತಾರವನ್ನ ಬಿಂಬಿಸುವಂತಹ ಕೆತ್ತನೆಯನ್ನ ಪ್ರಭಾವಳಿಯಲ್ಲಿ ಮಾಡಲಾಗಿದೆ. ಬಲರಾಮನ ಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಕೆತ್ತನೆ ಇದೆ. ಬಲಗೈ ಮತ್ತೆ ಎಡಗೈಯನ್ನ ಸಹ ನೀವು ನೋಡ್ತಾ ಇದ್ದೀರಾ. ಬಲಗೈಯಲ್ಲಿ ಬಿಲ್ಲು, ಎಡಗೈಯಲ್ಲಿ ಬಾಣ ಹಿಡಿದಿರುವಂತಹ ಭಂಗಿ. ಇನ್ನು ಕಾಲಿಗೆ ಗೆಜ್ಜೆಯನ್ನ ಹಾಕಿರುವಂತಹ ಕೆತ್ತನೆ ಇದು. ಹೊಯ್ಸಳ ಶೈಲಿಯ ಆಭರಣದ ಕೆತ್ತನೆಯನ್ನ ಮಾಡಲಾಗಿದೆ. ಉತ್ತರ ಭಾರತ ಶೈಲಿಯ ಧೋತಿಯನ್ನ ಕೆತ್ತನೆ ಮಾಡಲಾಗಿದೆ ವಿಗ್ರಹದಲ್ಲಿ. ಬಿಲ್ಲು ಬಾಣ ಶಿಲೆಯಲ್ಲಿ ಕೆತ್ತಲಾಗಿದೆ. ಬಂಗಾರದ ಬಿಲ್ಲು ಬಾಣವನ್ನ ಇಡಲಾಗುತ್ತೆ. ಈ ಬಗ್ಗೆ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕರ್ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅಜಿತ್, ಈಗ 51 ಇಂಚಿನ ಬಲರಾಮನ ವಿಗ್ರಹದ ಫೋಟೋವನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಅದು ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ವಿಗ್ರಹ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ವಿಗ್ರಹದ ಬಗ್ಗೆ. ಪ್ರಗತಿ, ವಿಗ್ರಹವನ್ನ ಕೆತ್ತೋದಕ್ಕೆ 3 ಜನ ಶಿಲ್ಪಿಗಳಿಗೆ ಹೇಳಲಾಗಿತ್ತು. 3 ಜನ ಶಿಲ್ಪಿಗಳಿಗೆ ಹೆಚ್ಚಿನ ವಿವರಣೆಗಳನ್ನ ಕೊಟ್ಟಿರಲಿಲ್ಲ ಟ್ರಸ್ಟ್ನವರು. ಕಾಲಿನಿಂದ ಅಂದ್ರೆ ಪಾದದಿಂದ ಹಣೆಯ ತನಕ 51 ಇಂಚು ಎತ್ತರ ಇರಬೇಕು. ಬಲಗೈಯಲ್ಲಿ ಬಿಲ್ಲು ಮತ್ತು ಎಡಗೈಯಲ್ಲಿ ಬಾಣವನ್ನ ಹಿಡಿದಂತೆ ಇರಬೇಕು. ಆದ್ರೆ ಬಿಲ್ಲು ಬಾಣವನ್ನ ಕಲ್ಲಿನಿಂದ ಕೆತ್ತಬಾರದು. ಚಿನ್ನದ ಬಿಲ್ಲು ಬಾಣವನ್ನ ಕೊಡ್ತೀವಿ ಅಂತ
ಹೇಳಿದ್ರು. ಜೊತೆಗೆ 5 ವರ್ಷದ ಬಾಲಕನ ಸ್ವರೂಪ ರಾಮನಿಗೆ ಇರಬೇಕು ಅಂತ ಇಷ್ಟೇ 3 ಪಾಯಿಂಟ್ಗಳನ್ನ ಹೇಳಿದ್ರು. ಉಳಿದದ್ದನ್ನ ಶಿಲ್ಪಿಗಳ ಪರಿಕಲ್ಪನೆಗೆ ಬಿಟ್ಟಿದ್ರು. ಆ ಒಂದು 3 ಪಾಯಿಂಟ್ ಇಟ್ಕೊಂಡು ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಶಿಲ್ಪದ ಫೋಟೋನ ನಾವು ನೋಡ್ತಾ ಇದ್ದೀವಿ. ತುಂಬಾ ಬ್ಲರ್ ಇದೆ. ನನಗೆ ಸ್ವಲ್ಪ ಆ ಮೂರ್ತಿಯನ್ನ ಹತ್ತಿರದಿಂದ ನೋಡುವ ಅವಕಾಶ ಆಗಿತ್ತು ಅನ್ನುವ ಕಾರಣಕ್ಕಾಗಿ ಅದರ ಇನ್ನೊಂದು ಸ್ವಲ್ಪ ವಿವರಗಳನ್ನ ಕೊಡೋದಾದ್ರೆ, ನಿಂತಿರುವ ಭಂಗಿಯಲ್ಲಿ ರಾಮಲಲ್ಲ ಇದ್ದಾನೆ. ಮುಖದ ಮೇಲೆ ಒಂದು ಸಣ್ಣ ನಗು ಇದೆ. ಮಂದಸ್ಮಿತನಾಗಿರುವ ರಾಮಲಲ್ಲ ಪ್ರಗತಿ. ಜೊತೆಗೆ ಬಹಳ ಆಕರ್ಷಕವಾಗಿದೆ. ರಾಮನ ಬಲಭಾಗದಲ್ಲಿ ನಿಂತಿರುವ ಭಂಗಿಯಲ್ಲಿ ಹನುಮ ಇದ್ದಾನೆ. ಎಡಭಾಗದಲ್ಲಿ ನಿಂತಿರುವ ಭಂಗಿಯಲ್ಲಿ ಗರುಡ ಇದ್ದಾನೆ. ಜೊತೆಗೆ ಪ್ರಭಾವಳಿಯಲ್ಲಿ ದಶಾವತಾರವನ್ನ ಕೆತ್ತಿದ್ದಾರೆ. ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ 3 ಇರಬೇಕು ಅನ್ನುವ ಕಾರಣಕ್ಕೆ ವಿಷ್ಣುವಿನ ಸ್ವರೂಪವಾಗಿ ಸ್ವತಃ ರಾಮಲಲ್ಲಾನೇ ಅಲ್ಲಿ ನಿಂತ್ಕೊಂಡಿದ್ದಾನೆ. ಒಂದು ಕಡೆ ಬ್ರಹ್ಮ ಮತ್ತೊಂದು ಕಡೆ ಮಹೇಶ್ವರರನ್ನ ಕೆತ್ತಿದ್ದಾರೆ. ಜೊತೆಗೆ ಆ ಪ್ರಭಾವಳಿಯಲ್ಲಿ ಶಂಖ ಚಕ್ರ ಗದೆ ಕೂಡ ಇದೆ. ಶಂಖ ಚಕ್ರ ಗದೆಗಳನ್ನ ಕೆತ್ತಿದ್ದಾರೆ. ಮತ್ತು ರಾಮನ ತಲೆಯ ಮೇಲ್ಗಡೆ ಪ್ರಭಾವಳಿಯಲ್ಲಿ ಸೂರ್ಯನನ್ನ ಕೆತ್ತಿದ್ದಾರೆ. ಆತ ಸೂರ್ಯವಂಶದವನು, ರಾಮ ಸೂರ್ಯವಂಶದವನು ಅನ್ನುವ ಪ್ರತೀಕವಾಗಿ ಪ್ರಗತಿ. ಅದರ ಜೊತೆಗೆ ಹೂವಿನ ಅಲಂಕಾರ ಇದೆ ಮತ್ತು ಹೊಯ್ಸಳ ಶೈಲಿಯ ಆಭರಣಗಳನ್ನ ಕೆತ್ತಿದ್ದಾರೆ. ಆಭರಣಗಳು ಬಹಳ ಸುಂದರವಾಗಿ ಮೂಡಿ ಬಂದಿವೆ. ಜೊತೆಗೆ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಪಂಚೆ ಉಡುವ ಶೈಲಿ ವಿಭಿನ್ನವಾಗಿದೆ. ಈ ರಾಮ ಉತ್ತರ ಭಾರತದ ಶೈಲಿಯಲ್ಲಿ ಪಂಚೆಯನ್ನು ಉಟ್ಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ಅರುಣ್ ಯೋಗಿರಾಜ್ ಅವರು ಹೇಳ್ತಾ ಇದ್ರು, ಎಲ್ಲಾ ಸಂಸ್ಕೃತಿಗಳು, ಎಲ್ಲಾ ಭಾಗದ ಸಂಸ್ಕೃತಿಗಳು ರಾಮನಲ್ಲಿ ಪ್ರತಿಫಲನಗೊಳ್ಳುವ ಉದ್ದೇಶದಿಂದ ಇದನ್ನ ಮಾಡಿದೆ ಅನ್ನೋದನ್ನ ವಿವರಿಸ್ತಾ ಇದ್ರು. ಪಂಚೆ ಉತ್ತರ ಭಾರತದ ಶೈಲಿಯಲ್ಲಿದೆ. ಆಭರಣಗಳು ದಕ್ಷಿಣ ಭಾರತದ ಹೊಯ್ಸಳ ಶೈಲಿಯ ಆಭರಣಗಳು. ಈ ರೀತಿಯಾಗಿ ಕೆತ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಪ್ರಗತಿ. ಅಂದ್ರೆ ಅಜಿತ್, ಎಲ್ಲರೂ ಒಂದೇ ರಾಮನಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಶೈಲಿಗಳನ್ನ ಸಹ ಇಲ್ಲಿ ಸಮ್ಮಿಳನ ಮಾಡ್ಕೊಂಡಿರೋದು ಅಂತ ಹೇಳಿದ್ರು ಅನ್ಸುತ್ತೆ. ಖಂಡಿತ ಹೌದು. ಅಂದ್ರೆ ಯಾವ ಕಡೆಯವರು ಬಂದರೂ ಕೂಡ ನಮ್ಮ ಕಡೆಯದ್ದೇನೋ ಈ ರಾಮನಲ್ಲಿದೆ ಅಂತ ಅನ್ನಿಸಬೇಕು ಅನ್ನುವ ಕಾರಣಕ್ಕೆ ಪಂಚೆಯನ್ನ ಕೆತ್ತುವಾಗ ಆ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ಆಭರಣಗಳನ್ನು ಕೆತ್ತುವಾಗ ಆ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ಜೊತೆಗೆ ರಾಮನ ವಿಷ್ಣುವಿನ 10 ಅವತಾರಗಳ ಪ್ರತಿಫಲನ ಆ ಪ್ರತಿಮೆಯಲ್ಲಿ ಇರುವಂತೆ ನೋಡಿಕೊಂಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಅದರಲ್ಲಿದ್ದಾರೆ. ಜೊತೆಗೆ ರಾಮ ಬಂಟ ಹನುಮಂತನಿಗೆ ಜಾಗ ಕೊಡಲಾಗಿದೆ. ಜೊತೆಗೆ ಅಂದ್ರೆ ಪ್ರತಿಮೆ ಭಕ್ತರನ್ನು ಪ್ರತಿಫಲಿಸುವಂತಿರಬೇಕು ಅನ್ನುವ ಕಾರಣಕ್ಕೆ ಭಕ್ತನಿಗಾಗಿ ಅದರಲ್ಲಿ ಆ ಪ್ರಭಾವಳಿಯಲ್ಲಿ ಸಣ್ಣದೊಂದು ಜಾಗವನ್ನು ಕೊಡಲಾಗಿದೆ. ಎಸ್, ಕೊಟ್ಟಿದ್ದು 3 ಪಾಯಿಂಟ್ ಇದೇ ರೀತಿಯಾಗಿರ್ಬೇಕು ಅಂತ ಹೇಳಿದ್ರು. ಅವರಿಗೆ ಫ್ರೀಡಮ್ ಕೊಟ್ಟಿದ್ರಿಂದಾಗಿ ಇಷ್ಟು ಚಂದವಾಗಿ ಬಂದಿದೆಯಾ ರಾಮನ ಮೂರ್ತಿ ಅಂತ, ವಿಗ್ರಹ ಅಂತ? ಖಂಡಿತವಾಗಿಯೂ. ಅಂದ್ರೆ ಇನ್ನಿಬ್ಬರು ಶಿಲ್ಪಿಗಳ ಕೆತ್ತನೆಯನ್ನ ನಾವು ನೋಡಿಲ್ಲ. ಆದ್ರೆ ಅರುಣ್ ಯೋಗಿರಾಜ್ ಅವರು ಒಬ್ಬ ಶಿಲ್ಪಿಯ ಪ್ರತಿಮೆಯನ್ನ, ಅಂದ್ರೆ ಇವರು ಇಡಗುಂಜಿಯ ಶಿಲ್ಪಿ ಗಣಪತಿ ಅವರ ಪ್ರತಿಮೆಯನ್ನು ಅವರು ನೋಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಅವರ ಪ್ರತಿಮೆ ಕೂಡ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅಂತ. ಒಟ್ಟಾರೆಯಾಗಿ ಸ್ವಾತಂತ್ರ್ಯವನ್ನ ಕೊಡಲಾಗಿತ್ತು. ನಿಮ್ಮ ಪರಿಕಲ್ಪನೆಯಲ್ಲಿ ರಾಮ ಹೆಂಗ್ ಅನ್ನಿಸ್ತಾನೆ, ರಾಮಲಲ್ಲ 5 ವರ್ಷದ ರಾಮಲಲ್ಲ ಹೆಂಗಿದ್ದಾನೆ ಅದನ್ನ ಕೆತ್ತಿಕೊಡಿ ಅಂತ ಹೇಳಿದ್ರು. ಆ ರೀತಿಯಾಗಿ ಅವರು ಕೆತ್ತಿಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.